ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್ಸ್. ಓಕೆ, ಸೊ ಇವತ್ತಿನ ಟಾಪಿಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಇವತ್ತಿನ ಟಾಪಿಕ್ ಟಾಡ್ಲರ್ ಬಗ್ಗೆ ಇದೆ. ಸೊ ಹಾಗಾಗಿ ನನ್ನ ಮಗಳು ನನ್ನ ಜೊತೆ ಜಾಯಿನ್ ಆಗಿದ್ದಾಳೆ. ಈ ಏಜ್ನ ಅಂದರೆ ಟಾಡ್ಲರ್ ಏಜ್ ಮಕ್ಕಳು ಅಂದರೆ ಒಂದು 4-5 ವರ್ಷದ ಮಕ್ಕಳಲ್ಲಿ ನಾವು ತುಂಬ ಕಾಮನ್ ಆಗಿ ಏನು ನೋಡ್ತಿರ್ತೀವಿ ಅಂದರೆ ಬೇಗ ಶೀತ ಬರೋದು, ಬೇಗ ಕೆಮ್ಮು, ನೆಗಡಿ, ಜ್ವರ ಬರೋದು. ಅದಕ್ಕೆ ಬೇಗ ಅನ್ನೋದಕ್ಕಿಂತ ಫ್ರೀಕ್ವೆಂಟ್ಲಿ 1 ತಿಂಗಳಾಗಿರುತ್ತೆ, 15 ಡೇಸ್ ಆಗಿರುತ್ತೆ, ಪುನಃ ಮತ್ತೆ ನೆಗಡಿ ಬಂತು, ಪುನಃ ಮತ್ತೆ ಕೆಮ್ಮು ಬಂತು, ಜ್ವರ ಬಂತು. ವರ್ಷದಲ್ಲಿ 1 ಸರಿ 2 ಸರಿ ಅಥವಾ 2-3 ಸರಿ ಬರೋದು ಕಾಮನ್. ಓಕೆ, ಆದರೆ ಪದೇ ಪದೇ ಈ ಥರ ಆಗ್ತಾ ಇದ್ರೆ ಮಕ್ಕಳ ಒಂದು ಇಮ್ಯುನಿಟಿ ಪವರ್ ತುಂಬ ಕಮ್ಮಿ ಇದೆ ಅಂತ ಅರ್ಥ. ಆ್ಯಕ್ಚುಲಿ ನನ್ನ ಮಗಳು ತುಂಬ ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಾನು ಅವಳನ್ನ ಹೊರಗಡೆ ಕಳಿಸ್ದೆ. ಸೊ ಇವತ್ತಿನ ವಿಷಯ ಟಾಪಿಕ್ ಏನಪ್ಪ ಅಂದರೆ, ಒಂದು ಟಾಡ್ಲರ್ ಏಜ್ ಅಥವಾ ಒಂದು ಸಣ್ಣ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ನ ಹೇಗೆ ಬೂಸ್ಟಪ್ ಮಾಡೋದು ಅಥವಾ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಎ ಸರ್ಟಿಫೈಡ್ ಹೆಲ್ತ್ ಕೋಚ್. ಸೊ ನನಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಲಿ, ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ, ಮತ್ತು ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಟಾಡ್ಲರ್ ಏಜ್ ಮಗು ಇರೋದ್ರಿಂದ ನಾನು ಹೇಗೆ ನನ್ನ ಮಗಳಿಗೆ ಇಮ್ಯುನಿಟಿ ಬೂಸ್ಟ್ ಮಾಡಿದೆ. ಅಂದರೆ ನನ್ನ ಮಗಳಿಗೆ ಫ್ರೀಕ್ವೆಂಟ್ಲಿ ನೆಗಡಿ, ಕೆಮ್ಮು, ಜ್ವರ ಬರೋದಾಗಲಿ ಅದು ತುಂಬ ರೇರ್, ಅಂದರೆ ವರ್ಷದಲ್ಲಿ 1 ಅಥವಾ 2 ಸರಿ. ಸೊ ಹಾಗಾಗಿ ನಾನು ನನ್ನ ಲೈಫಲ್ಲಿ ಅಂದರೆ ನನ್ನ ಮಗಳ ಆರೋಗ್ಯದ ಬಗ್ಗೆ ಹೇಗೆ ಕೇರ್ ತೊಗೊಳ್ತೀನಿ, ಯಾವ್ಯಾವ ಆಹಾರಗಳು ಮಕ್ಕಳಿಗೆ ಕೊಡಬೇಕು, ಯಾವುದನ್ನೆಲ್ಲ ನಾವು ತಪ್ಪಾಗಿ ಮಾಡ್ತಾ ಇದ್ದೀವಿ, ಆ ವಿಷಯಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಆ ವಿಷಯಗಳನ್ನೆಲ್ಲ ಸರಿಪಡಿಸ್ಕೊಂಡ್ರೆ ನಮ್ಮ ಮಕ್ಕಳು ಸಹ ಇಮ್ಯುನಿಟಿ ಪವರ್ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಪದೇ ಪದೇ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಬರೋದೆಲ್ಲ ಕಮ್ಮಿ ಆಗುತ್ತೆ. ಸೊ ನೀವು ಸಹ ನಂತರ ಒಂದು ನ್ಯೂ ಮಾಮ್, ಟಾಡ್ಲರ್ ಏಜ್ನ ಮಗುನ ತಾಯಿ ತಂದೆ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಸುತ್ತಮುತ್ತಲಿರುವ ಸಣ್ಣ ಮಕ್ಕಳಿರುವ ಪೇರೆಂಟ್ಸ್ಗೂ ಇದನ್ನು ಶೇರ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಇಮ್ಯುನಿಟಿ ಅಂದರೆ ಏನು, ಅಥವಾ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ರೋಗ ನಿರೋಧಕ ಶಕ್ತಿ ಅಂದರೆ ನಮಗೆ ರೋಗ ಬರದೇ ಇರೋ ಹಾಗೆ, ಅಥವಾ ನಾವು ಈಗ ಮಕ್ಕಳಂದರೆ ಸ್ಕೂಲಾಗಲಿ, ಡೇ ಕೇರ್ ಆಗಲಿ, ನರ್ಸರಿ, ಪಾರ್ಕ್, ಅಲ್ಲಿ ಇಲ್ಲಿ ಅಂತ ಅಂದರೆ ಅವರು ಹೊಸದಾಗಿ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಹೊರಗಡೆ ಎನ್ವೈರ್ಮೆಂಟಿಗೆ. ಸೊ ಹಾಗಾಗಿ ಕೆಲವೊಂದು ಮೈನರ್ ಇನ್ಫೆಕ್ಷನ್ಸ್ ತುಂಬ ಕಾಮನ್. ಸೊ ಅದನ್ನು ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಆಗಲಿ, ಇಮ್ಯುನಿಟಿ ಅದಾಗಿ ಅದು ಆರಾಮಾಗಿ ಇಟ್ ವಿಲ್ ಟೇಕ್ ಕೇರ್ ಬೈ ಇಟ್ ಸೆಲ್ಫ್. ಅದಕ್ಕೋಸ್ಕರ ಏನೋ ಸ್ಪೆಷಲ್ ಆಗಿರೋ ಮೆಡಿಕೇಷನ್ ಅದು ಇದು ಅಂತ ಬೇಕಾಗಿಲ್ಲ. ಆದರೆ ತುಂಬ ಅಂದರೆ ಆ ರೋಗ ನಿರೋಧಕ ಶಕ್ತಿ ಅಂದರೆ ಅದನ್ನು ನಮ್ಮ ಇಮ್ಯುನಿಟಿ ಪವರ್ ಅಥವಾ ನಮ್ಮ ಮಕ್ಕಳಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗೆ ಆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ಗಳು, ಲೈಕ್ ಮಣ್ಣಲ್ಲಿ ಆಟ ಆಡೋದಾಗಲಿ, ಗಾರ್ಡನಲ್ಲಿ ಆಟ ಆಡುವಾಗಲಿ, ಬೇರೆ ಅಂದರೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ಲಿ ಲೈಕ್ ಸ್ಕೂಲಲ್ಲಿ ಡಸ್ಟು, ಅದು ಆ ಸಣ್ಣ ಪುಟ್ಟ ಅಲರ್ಜಿಗಳನ್ನು ಇನ್ಫೆಕ್ಷನ್ಗಳನ್ನು ಕ್ಯೂರ್ ಮಾಡೋಕ್ಕೆ ಆಗದೇ ಇದ್ದರೆ ಡೆಫಿನೆಟ್ಲಿ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ, ಅದನ್ನು ನಾವು ಇಂಪ್ರೂವ್ ಮಾಡಬೇಕು ಅಥವಾ ಜಾಸ್ತಿ ಮಾಡಬೇಕು ಅಂತ ಅರ್ಥ. ಸೊ ಈ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡೋದಕ್ಕೆ ನಮ್ಮ ಮಕ್ಕಳಲ್ಲಿ ಯಾವ ರೀತಿಯಾದ ಜೀವನ ಶೈಲಿ ನಾವು ಅಳವಡಿಸ್ಬೇಕು ಅಥವಾ ಯಾವ ರೀತಿಯಾದ ಆಹಾರ ಫುಡ್ಡನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ನಂಬರ್ 1 ಈಸ್ ಪವರ್ ಆಫ್ ನ್ಯೂಟ್ರಿಷನ್. ಅಂದರೆ ನಮ್ಮ ಮಕ್ಕಳಿಗೆ ನಾವು ಯಾವುದೆಲ್ಲ ನ್ಯೂಟ್ರಿಷನ್ ಇರುವ ಆಹಾರ ಫುಡ್ನ ಕೊಡಬೇಕು. ಫ್ರೂಟ್ಸ್ ಆ್ಯಂಡ್ ವೆಜೀಸ್. ಓಕೆ, ಫ್ರೂಟ್ಸ್ ಆ್ಯಂಡ್ ವೆಜೀಸ್ ಇಸ್ ಲೈಕ್ ಅ ಹೋಲ್ ಬಂಚ್. ಅದರಲ್ಲಿ ಕೆಲವು ಫ್ರೂಟ್ಗಳು, ಕೆಲವು ವೆಜಿಟೇಬಲ್ಗಳು, ಮಕ್ಕಳಂತೂ ವೆಜಿಟೇಬಲ್ ತಿನ್ನೋದೇ ಕಮ್ಮಿ. ಫಸ್ಟ್ ಆಫ್ ಆಲ್ ಪಲಾವ್ ಆಗಲಿ, ಯಾವುದೋ ಒಂದು ಪಲ್ಯಗಳಾಗಲಿ, ವೆಜಿಟೇಬಲ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ತಿಂತಾರೆ. ಸೊ ಆವಾಗ ನಾವು ನಮ್ಮ ಮಕ್ಕಳ ಇಮ್ಯುನಿಟಿನ ಹೇಗೆ ಇಂಪ್ರೂವ್ ಮಾಡೋಕ್ಕಾಗುತ್ತೆ? ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಓಕೆ, ಫ್ರೂಟ್ಸ್ ಅಂತ ಬಂದಾಗ ವಿಟಮಿನ್ ಸಿ ಅಥವಾ ಹುಳಿ ಇರುವ ಹಣ್ಣುಗಳು, ಅಂದರೆ ಲೆಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಹುಳಿ ಇರುವ ಹಣ್ಣುಗಳು, ಫಾರ್ ಎಕ್ಸಾಂಪಲ್ ಆರೆಂಜ್, ಕಿವಿ, ಗ್ರೇಪ್ಸ್, ಇನ್ನು ಯಾವುದ್ಯಾವುದಿದೆ,
ಅವಕಾಡೋ ದಿಸ್ ಒನ್ ಪೇರಳೆ ಹಣ್ಣು. ಸೊ ಇದೆಲ್ಲ ಸ್ವಲ್ಪ ವಿಟಮಿನ್ ಸಿ ಜಾಸ್ತಿ ಇರೋ ಹಣ್ಣುಗಳು. ಸೊ ಆದಷ್ಟು ಸೀಸನಲ್ಲಿರುವ ಈ ಹಣ್ಣುಗಳು ಆ ಸೀಸನಲ್ಲಿದ್ದರೆ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಿ. ಓಕೆ, ಫಾರ್ ಎಕ್ಸಾಂಪಲ್ ಪೇರಳೆ ಹಣ್ಣು ಸ್ವಲ್ಪ ಗಟ್ಟಿ ಇರುತ್ತೆ, ಅಂದರೆ ಹಣ್ಣಾದಮೇಲೆ ಸ್ವಲ್ಪ ಆಗಿರೋ ಪೇರಳೆನ ಕೊಡ್ಬೋದು. ಆಮೇಲೆ ದ್ರಾಕ್ಷಿ ಡೆಫಿನೆಟ್ಲಿ ತಿಂತಾರೆ. ಆಮೇಲೆ ಕಿವಿ ಸ್ವಲ್ಪ ಸಾಲ್ಟ್ ಹಾಕಿ ಕೊಟ್ಟರೆ, ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಕೆಲವೊಮ್ಮೆ ಕಿವಿ, ಅದಕ್ಕೂ ಸ್ವಲ್ಪ ಸಾಲ್ಟ್, ಅಂದರೆ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ. ಮಕ್ಕಳಿಗೆ ಇಷ್ಟ ಆಗೋ ಥರ ಒಂಥರ ಚಾಟ್ ಫಾರ್ಮಲ್ಲಿ ಏನಾದರೂ ಅದರ ಜೊತೆ ಇನ್ನೊಂದು ಏನಾದರೂ ಮಿಕ್ಸ್ ಮಾಡಿ ಕೊಡುವಂಥದ್ದಾಗಲಿ. ಸೊ ಹಾಗೋ ಹೀಗೋ ಅಟ್ಲೀಸ್ಟ್ ವಿಟಮಿನ್ ಸಿ ರಿಚ್ ಇರುವ ಫ್ರೂಟ್ಸ್ಗಳನ್ನು ಮಕ್ಕಳಿಗೆ ಡೇ ಟು ಡೇ ಲೈಫಲ್ಲಿ ಆದಷ್ಟು ನೀವು ಕೊಡಿ. ಸೊ ವಿಟಮಿನ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಇಂಪ್ರೂವ್ ಯುವರ್ ಕಿಡ್ಸ್ ಇಮ್ಯುನಿಟಿ ಪವರ್. ಓಕೆ, ನೆಕ್ಸ್ಟ್ ಈಸ್ ವೆಜಿಟೇಬಲಲ್ಲಿ ಲೈಕ್ ನೀವು ಸ್ಪಿನಾಚ್ ಅಂದರೆ ಪಾಲಕ್ ಕೊಡ್ಬೋದು. ಸೊ ಪಾಲಕ್ ಈಸ್ ವೆರಿ ಏನು ಹೇಳ್ತಾರೆ, ಈಸಿಯಾಗಿ ಕೊಡ್ಬೋದು. ಯಾಕಂದರೆ ಒಂದು ನೀವು ದಾಲ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಅಂದರೆ ಬಾಯ್ಲ್ ಮಾಡಿಬಿಟ್ರೆ ಅದು ಆಲ್ಮೋಸ್ಟ್ ಈಸಿಯಾಗಿ ಕರ್ಗೋಗುತ್ತೆ. ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಇಲ್ಲ ಪಾಲಕ್ನ ಕುದಿಸ್ಬಿಟ್ಟು ಗ್ರೈಂಡ್ ಮಾಡಿ ಸೂಪ್ ಥರ ಅದಕ್ಕೆ ಇನ್ನೊಂಚೂರು ಆಮ್ಚೂರು ಪೌಡ್ರ್ ಆಗಲಿ, ಪೆಪ್ಪರ್, ಸಾಲ್ಟ್, ಸೊ ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಮಾಡಿ ಅದನ್ನು ಸ್ವಲ್ಪ ಸೂಪ್ ಥರನೂ ನೀವು ಕೊಡ್ಬೋದು. ಆಮೇಲೆ ಸ್ವೀಟ್ ಪೊಟ್ಯಾಟೋಸ್ ನೀವು ಕೊಡ್ಬೋದು. ಸ್ವೀಟ್ ಪೊಟ್ಯಾಟೋಸ್ ಸ್ವಲ್ಪ ಅಂದರೆ ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಅವ್ರಿಗೆ ಆರಾಮಾಗಿ ತಿನ್ನೋಕ್ಕೂ ಇಷ್ಟ. ವಾಟ್ ಯು ಕ್ಯಾನ್ ಡೂ ಇಸ್, ನಾನು ಯೂಶ್ವಲಿ ನನ್ನ ಮಗಳಿಗೆ ಏನು ಮಾಡ್ತೀನಿ ಅಂದರೆ ಸ್ವೀಟ್ ಪೊಟ್ಯಾಟೋನ ಸ್ಲೈಸ್ ಮಾಡಿ ಅದನ್ನು ಶಾಲೋ ಫ್ರೈ, ಅಂದರೆ ಪಿಂಚ್ ಆಫ್ ಸಾಲ್ಟ್ ಮತ್ತು ಟರ್ಮರಿಕ್, ಬರೀ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ, ಸೊ 1 ಸ್ಪೂನ್ ಆಯಿಲಲ್ಲಿ ಜಸ್ಟ್ ಫ್ರೈ ಮಾಡಿದರೆ ಇಟ್ ಈಸ್ ರಿಯಲಿ ಗುಡ್. ಸೊ ಅವಳಿಗೆ ಈಗಲೇ ಟೀತಿಂಗ್ ಏಜ್ ಆಗಿರೋದ್ರಿಂದ ಸೊ ಅವಳು ಆರಾಮಾಗಿ ತಿಂತಾಳೆ. ಅದಾಗಲಿ ಬನಾನಾ ಆಗಲಿ, ರಾ ಬನಾನಾ ನಾನು ಹೇಳ್ತಾ ಇರೋದು, ಬಾಳೆಕಾಯಿ. ಸೊ ಇದೇ ಥರ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಬಾಳೆಕಾಯಿ ಆಗಲಿ ಅಥವಾ ಸ್ವೀಟ್ ಪೊಟ್ಯಾಟೊ ಆಗಲಿ ಸ್ಲೈಸ್ ಮಾಡಿಬಿಟ್ಟು ಅದ್ರ ಮೇಲೆ ಸಾಲ್ಟ್ ಪೆಪ್ಪರ್ ಹಾಕಿ ಶಾಲೋ ಫ್ರೈ, ಅಂದರೆ 1 ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಬೇಡ, ಅಥವಾ ತುಪ್ಪ ನೀವೇನು ಯೂಸ್ ಮಾಡ್ತೀವಿ, ಜಸ್ಟ್ 1-2 ಮಿನಿಟ್ಸ್ ಫ್ರೈ ಮಾಡಿದರೆ ಇಟ್ ಈಸ್ ರಿಯಲಿ ಗುಡ್, ಲೈಕ್ ಚಿಪ್ಸ್ ಥರ ಟೇಸ್ಟ್ ಆಗುತ್ತೆ. ಸೊ ಆ ಥರನೂ ನೀವು ಕೊಡ್ಬೋದು. ಸೊ ಈ ಕೆಲವು ಫ್ರೂಟ್ಸ್ಗಳು ಮತ್ತು ವೆಜಿಟೇಬಲ್ಸ್ಗಳಿಂದ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಮಕ್ಕಳಲ್ಲಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಈಸ್ ಹೆಲ್ದಿ ಫ್ಯಾಟ್. ಫ್ಯಾಟ್ ಕೊಡೋದ ಮಕ್ಕಳಿಗೆ, ತುಪ್ಪ ಕೊಡ್ತೇವೆ ಮಕ್ಕಳಿಗೆ. ತುಂಬ ದಪ್ಪ ಆಗಿಬಿಟ್ರೆ, ಕೊಲೆಸ್ಟ್ರಾಲ್ ಬಂದುಬಿಟ್ರೆ, ನೋ ನಾಟ್ ಎಟ್ ಆಲ್. ಯಾಕಂದರೆ ಮಕ್ಕಳ ಆ್ಯಕ್ಟಿವಿಟಿ ತುಂಬ, ಅಂದರೆ ನಮಗೆ ಬೇರೆಯವ್ರಿಗೆ ಅಂದರೆ ನಮ್ಮ ಏಜ್ ಅಥವಾ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಆಟ ಆಡ್ತಾರೆ, ಓಡಾಡ್ತಾರೆ, ಜಿದ್ದಾಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಫ್ಯಾಟ್ನ ನೀವು ಕೊಡ್ಬೋದು. ಗುಡ್ ಫ್ಯಾಟ್ಸ್ ಅಂದರೆ ನಾಟ್ ಫ್ರೈಡ್ ಈಸ್ ನಾಟ್ ಅ ಫ್ಯಾಟ್, ಇಟ್ಸ್ ಅ ಸ್ಯಾಚುರೇಟೆಡ್ ಫ್ಯಾಟ್, ಇಟ್ ಈಸ್ ನಾಟ್ ಎಟ್ ಆಲ್ ಅ ಗುಡ್ ಫ್ಯಾಟಲ್ಲಿ ಯಾವ್ದು ಬರುತ್ತೆ ಅಂದರೆ ತುಪ್ಪ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಗುಡ್ ಫಾರ್ ಹೆಲ್ತ್, ಇಟ್ಸ್ ಅ ವೆರಿ ಗುಡ್ ಫ್ಯಾಟ್. ಇಲ್ಲ ಬಟರ್ ಕೊಡ್ಬೋದು, ತುಪ್ಪ ಆರ್ ಬಟರ್, ಎನಿಥಿಂಗ್ ಈಸ್ ಫೈನ್. ಬಟ್ ಆದಷ್ಟು ನೀವು ಮಕ್ಕಳಿಗೆ ಕೊಡುವ ಅಡುಗೆಯಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿ, ಅದು ತುಂಬ ಒಳ್ಳೆಯದು. ಓಕೆ, ಇನ್ನೊಂದು ನಾನು ಪರ್ಸ್ನಲಿ ನಮ್ಮ ಮನೆಯಲ್ಲೆಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು. ನಾನು ನನ್ನ ಕುಕ್ಕಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ವರ್ಜಿನ್ ಕೋಕೋನಟ್ ಆಯಿಲ್ನೇ ನಾನು ಯೂಸ್ ಮಾಡ್ತೀನಿ. ಸೊ ವರ್ಜಿನ್ ಕೋಕೋನಟ್ ಆಯಿಲ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಇಟ್ಸ್ ಓಕೆ. ಬೇರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ನ ಕಟ್ ಮಾಡಿಬಿಟ್ಟು ನೀವಿಲ್ಲಿ ತೊಗೊಳ್ಬೋದು. ಸೊ ಕೋಕೋನಟ್ ಆಯಿಲ್ ಇಸ್ ಅ ಗುಡ್ ಫ್ಯಾಟ್. ಆ್ಯಂಡ್ ತುಪ್ಪ ಅಟ್ಲೀಸ್ಟ್ 1/2 ಸ್ಪೂನ್ ಟು 1 ಸ್ಪೂನ್ ತುಪ್ಪ ನೀವು ಪ್ರತಿದಿನ ನಿಮ್ಮ ಮಗುಗೆ ಕೊಡ್ಬೋದು, ರೆಕಮೆಂಡೆಡ್. ಬಟ್ ನೋಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಅದರದ್ದು ಅಲರ್ಜಿಗಳಿದೆಯಾ, ಸೊ ನೀವು ಅದನ್ನು ಫಸ್ಟೇ ತಿಳ್ಕೊಳ್ಬೇಕಾಗುತ್ತೆ. ಸೊ ತುಪ್ಪ ಇಸ್ ಅ ವೆರಿ ಗುಡ್ ಫ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಟಾಡ್ಲರ್. ಯಾಕಂದರೆ ಅವ್ರಿಗಿರೋ ಆ್ಯಕ್ಟಿವಿಟೀಸ್ಗೆ ಬ್ರೈನ್ ಮತ್ತು ಇಮ್ಯುನಿಟಿ, ಅಂದರೆ ಈ ಗುಡ್ ಫ್ಯಾಟ್ಗಳೇನಿರುತ್ತೆ, ಇಮ್ಯುನಿಟಿ ಅಫ್ಕೋರ್ಸ್ ಇಟ್ ವಿಲ್ ಇಂಪ್ರೂವ್, ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ಯಾಟಲ್ಲಿ ನೀವು ಇನ್ನೊಂದು ಆ್ಯಡ್ ಮಾಡ್ಬೋದು ಅಂದರೆ ನಟ್ಸ್. ಎಲ್ಲ ನಟ್ಸಲ್ಲೂ ಗುಡ್ ಫ್ಯಾಟ್ ಇದೆ, ಲೈಕ್ ಬಾದಾಮ್ ಆಗಲಿ, ಆಮೇಲೆ ಅಕ್ರೋಟ್ ಆಗಲಿ, ಆಮೇಲೆ ಯಾವುದೂ ಆಗಲಿ, ಎಲ್ಲ ಡ್ರೈ ಫ್ರೂಟ್ಸನ್ನು ನೀವು ಒಂದು ಸೋಕ್ ಮಾಡಿಬಿಟ್ಟು ಹಿಂದಿನ ದಿನ ಬೆಳಿಗ್ಗೆ, ಅಂದರೆ ಅವ್ರಿಗೆ ಹಲ್ಲಿದೆ ಅಂದರೆ ಹಲ್ಲಲ್ಲಿ ಕಚ್ಚಿ ತಿನ್ಬೋದು ಅಂದರೆ ಹಾಗೆಯೇ ಕೊಡಿ, ಇಲ್ಲದಿದ್ದರೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಕೊಡಿ. ಸೊ ನಟ್ಸ್ ಆಲ್ಸೋ ಹ್ಯಾವ್ ಗುಡ್ ಅಮೌಂಟ್ ಆಫ್ ಫ್ಯಾಟ್. ನೆಕ್ಸ್ಟ್ ಈಸ್ ಪ್ರೋಬಯೋಟಿಕಲ್ಲಿ ಬರುವಂಥ ಆಹಾರಗಳು ಯಾವುದು ಅಂದರೆ ಈ ಮೊಸರು, ಮಜ್ಜಿಗೆ, ಲಿಟಲ್ ಬಿಟ್ ಆಫ್ ಉಪ್ಪಿನಕಾಯಿ, ಅಂದರೆ ಉಪ್ಪಿನಕಾಯಿ ಜಾಸ್ತಿ ಕೊಡೋದು, ಅಂದರೆ ಹೋಮ್ ಮೇಡ್ ಆದರೆ ಕೊಡಿ, ತೊಂದರೆ ಇಲ್ಲ, ಡೆಫಿನೆಟ್ಲಿ ಕೊಡ್ಬೋದು. ಆದರೆ
ಈ ಪ್ಯಾಕೇಜ್ಡಲ್ಲಿ ಬರೋ ಉಪ್ಪಿನಕಾಯಿಗಳನ್ನ ಅವಾಯ್ಡ್ ಮಾಡಿ. ಬಟ್ ಉಪ್ಪಿನಕಾಯಿ ಶುಡ್ ಬಿ ಲೈಕ್ ಏನಂದರೆ ತುಂಬ ಲಿಟಲ್ ಕ್ವಾಂಟಿಟಿಯಲ್ಲಿ ಕೊಡಬೇಕು. ಬಟ್ ನಾನು ಸಜೆಸ್ಟ್ ಮಾಡೋದಂದರೆ ಪ್ರತಿದಿನ ನಿಮ್ಮ ಮಗುಗೆ ಮಧ್ಯಾಹ್ನದ ಊಟದಲ್ಲಿ ಒಂದು 50 ಅಂದರೆ ಒಂದು ಸಣ್ಣ ಬೌಲಲ್ಲಿ ಒಂದು ಹಾಫ್ ಬೌಲ್ ಆದರೂ ಮೊಸರು ಕೊಡ್ಬೋದು ನೀವು. ಸಪೋಸ್ ಸ್ವೀಟ್ನೆ ಅಂದರೆ ಅಥವಾ ಪ್ಲೇನ್ ಮೊಸರು, ಓಕೆ, ಇಟ್ ಇಸ್ ಯಾವುದು ಫ್ಲೇವರ್ಡ್ ಇರದೇ ಇರೋದು, ಯಾವುದು ಶುಗರ್ ಆ್ಯಡ್ ಆಗದೇ ಇರೋ ಮೊಸರನ್ನು ನೀವು ನಿಮ್ಮ ಮಗುಗೆ ಕೊಡ್ಬೋದು. ಇಟ್ಸ್ ಅ ವೆರಿ ಗುಡ್ ಪ್ರೋಬಯೋಟಿಕ್ ಅಂದರೆ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಅದರಿಂದ ನಿಮ್ಮ ಮಗುವಿನ ಇಮ್ಯುನಿಟಿ ಪವರ್ ಸಹ ಹೆಚ್ಚಾಗುತ್ತೆ. ನಾನು ಪ್ರತಿದಿನ ಮಧ್ಯಾಹ್ನ ಅಂದರೆ ಯಾಕೆ ನಾನು ಮಧ್ಯಾಹ್ನ ಅಂತ ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಮೊಸರನ್ನು ನಾವು ಸೂರ್ಯಾಸ್ತದ ನಂತರ ಅಂದರೆ ಈವ್ನಿಂಗ್ ಟೈಮ್ ಆಫ್ಟರ್ 3-4 o'clock ವಿಶುಡ್ಗೆ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಇದೆಲ್ಲ ಬರುತ್ತೆ. ಸೊ ಪ್ರೋಬಯೋಟಿಕ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳಿದೆ. ಇದು ಡೈಜೆಷನ್ಗೆ ಅಂದರೆ ನಿಮ್ಮ ಗಟ್ ಹೆಲ್ತ್ ಏನಿದೆಯೋ ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಗಟ್ ಖುಷಿಯಾಗಿದ್ದರೆ ನಿಮ್ಮ ಮಗುನ ಖುಷಿಯಾಗಿರುತ್ತೆ. ಅಂದರೆ ಹೆಲ್ದಿ ಗಟ್ ಈಸ್ ಈಕ್ವಲ್ ಟು ಹ್ಯಾಪಿ ಬ್ರೈನ್ ಅಂತ ಹೇಳ್ತಾರೆ. ಅಂದರೆ ಗಟ್ ಈಸ್ ಅ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಸೊ ನಿಮ್ಮ ಮಗುವಿನ ಸಂಪೂರ್ಣ ಆರೋಗ್ಯಕ್ಕೆ ನಿಮ್ಮ ಮಗುವಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಸಹ ಗಟ್ ಹೆಲ್ತ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಈಗ ಮೊಸರು, ಮಜ್ಜಿಗೆಗಳನ್ನು ನಿಮ್ಮ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಇದು ಫ್ಯಾಟು ನಾವು ಅವಾಯ್ಡ್ ಮಾಡಬೇಕು, ಕಫ ಆಗುತ್ತೆ, ನೆಗಡಿ ಬರುತ್ತೆ ಅನ್ನೋ ಕೆಲವಾರು ರೀಸನ್ಸ್ಗಳಿಂದ ನಾವು ಮಕ್ಕಳಿಗೆ ಮೊಸರು ಕೊಡೋದೇ ಇಲ್ಲ. ಬಟ್ ನಾನು ಪರ್ಸ್ನಲಿ ನನ್ನ ಮಗಳಿಗೆ ಮಧ್ಯಾಹ್ನ ಹೊತ್ತು 1 ಬೌಲ್ ಮೊಸರನ್ನ ಕೊಡ್ತೀನಿ. ಅದಕ್ಕೆ ಏನೂ ಇಲ್ಲ, ನಾರ್ಮಲ್ ಮೊಸರು, ನೀವೇ ಮನೇಲಿ ಹೆಪ್ಪಾಕಿರೋದಾಗಲಿ ಒಂದು ಬೌಲಲ್ಲಿ ಹಾಕಿ 1 ಸ್ಪೂನ್ ಹಾಕ್ಕೊಡಿ, ಸುಮ್ಮನೆ ತಿಂತಾ ಇರ್ತಾರೆ. ಅದಕ್ಕೇನೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದರೆ ಒಳ್ಳೆಯದು. ಓಕೆ, ಸೊ ಪ್ರೋಬಯೋಟಿಕ್ ಆಯಿತು. ನೆಕ್ಸ್ಟ್ ಈಸ್ ಹೈಡ್ರೇಷನ್. ಹೈಡ್ರೇಷನ್ ಈಸ್ ಸೋ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಗೊತ್ತಾಗುತ್ತೆ, ನಮಗೆ ಬಾಯಾರಿಕೆ ಆಗ್ತಾಯಿದೆ, ನಾವು ಹೋಗಿ ನೀರು ಕುಡಿಬೇಕಂತ. ಕೆಲವು ಮಕ್ಕಳುಗಳಿಗೆ ಅದು ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ರಿಮೈಂಡ್ ಆಗಿ ಅಂದರೆ ನೆನಪಿಸ್ಕೊಂಡು ಮಕ್ಕಳಿಗೆ ನೀರು ಕುಡಿಸ್ತಾ ಇರಬೇಕು. ಅವರು ಆಟ ಆಡೋ ಪ್ಲೇಸ್ಗಳಲ್ಲಿ ಯಾವಾಗಲೂ ಒಂದು ವಾಟರ್ ಬಾಟಲ್ನ ಇಟ್ಟಿರಬೇಕು. ಆಮೇಲೆ ಈ ಸಮ್ಮರ್ ಸೀಸನ್ಗಳಲ್ಲಿ ಅವರಿಗೆ ನಿಂಬೆ ಜ್ಯೂಸ್ ಮಾಡಿ ಕೊಡೋದಾಗಲಿ, ಬೇರೆ ಬೇರೆ ಜ್ಯೂಸ್ಗಳಿದ್ರು ವಾಟರ್ಮೆಲನ್ ಕೊಡೋದಾಗಲಿ, ಅದೇ ಕಟ್ ಫ್ರೂಟ್ ಆಗಲಿ ಜ್ಯೂಸ್ ಮಾಡಿ ಕೊಡೋದಾಗಲಿ. ಸೊ ಹೈಡ್ರೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಇಂಪ್ರೂವ್ ದ ಇಮ್ಯುನಿಟಿ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಸ್ಲೀಪ್ ಕ್ವಾಲಿಟಿ. ಸ್ಲೀಪ್ ಕ್ವಾಲಿಟಿ ಹೇಗೆ ಅಂದರೆ ಮಕ್ಕಳಿಗೆ ಅಟ್ಲೀಸ್ಟ್, ನಮಗೆ ಆದರೆ ಒಂದು 6-7 hours ಆಫ್ ಸ್ಲೀಪ್ ಈಸ್ ಇಂಪಾರ್ಟೆಂಟ್. ಬಟ್ ಮಕ್ಕಳಿಗೆ ಅದಕ್ಕಿಂತ ಜಾಸ್ತಿ, ಯಾಕಂದರೆ ಅವರ ಬ್ರೈನ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರೋದ್ರಿಂದ ಮತ್ತು ಅವರು ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಅವರ ದೇಹದಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗಿರುತ್ತೆ. ಸೊ ಆ ರಿಪೇರ್ ಎಲ್ಲ ನಡಿಬೇಕು ಅಂದರೆ ಅವರಿಗೆ ಅವ್ರ ಬಾಡಿಯಲ್ಲಿ ತುಂಬ ವೇರ್ ಆ್ಯಂಡ್ ಟೇರ್ ಆಗಿರೋದ್ರಿಂದ ಅವರಿಗೆ ನಿದ್ದೆ ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಏನು ಮಾಡ್ಬೋದು, ನನ್ನ ಮಕ್ಕಳು, ಅದು ನನ್ನ ಮಗ, ಹಗಲಲ್ಲೂ ಮಲ್ಕೊಳ್ತಾರೆ, ರಾತ್ರಿನೂ ಮಲ್ಕೊಳ್ಳುತ್ತೆ. ಐ ಥಿಂಕ್ ಮಲ್ಕೊಳ್ಳೋದು ಅಂದರೆ ಇಟ್ಸ್ ಅ ಡಿಸೀಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಕೆಲವು ಪೇರೆಂಟ್ಸ್ ಅಟ್ಲೀಸ್ಟ್. ಸೊ ನಾನೇ ಹೇಳ್ದಂಗೆ ಮಕ್ಕಳಿಗೆ ಒಂದು 12ರಿಂದ 14 ಗಂಟೆ ನಿದ್ದೆ ಬೇಕು. ಸೊ ಹಾಗಾಗಿ ಅವರು ಹಗಲಲ್ಲೂ ಮಲ್ಕೊಂಡ್ರು ಮತ್ತು ರಾತ್ರಿನೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅಂದರೆ ನೀವು ಖುಷಿಯಾಗಿರಬೇಕು. ಅದಕ್ಕೋಸ್ಕರ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ನಿದ್ದೆ ತುಂಬ ತುಂಬ ಇಂಪಾರ್ಟೆಂಟ್. ಆರಾಮಾಗಿ ಅವರು ಮಲಗಲಿ. ಅವ್ರು ಎಷ್ಟು ಮಲಗ್ತಾರೋ ಅಷ್ಟು ಅವರ ಬ್ರೈನ್ ಡೆವಲಪ್ಮೆಂಟು ಸ್ಟ್ರಾಂಗ್ ಆಗುತ್ತೆ, ಅಷ್ಟು ಅವರ ದೇಹ ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ಗುಡ್ ಕ್ವಾಲಿಟಿ ಸ್ಲೀಪ್ ಇನ್ ಕಿಡ್ಸ್ ಅಂದರೆ ಟಾಡ್ಲರಾಗೆ ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಸ್ ಅವಾಯ್ಡ್ ಜಂಕ್ ಫುಡ್. ಇದು ತುಂಬ ಯೂನಿವರ್ಸಲ್ ಟಾಪಿಕ್. ಒಂಥರ ಯಾರಿಗೆ ಆಗಲಿ, ಮಕ್ಕಳಿಗೆ ಅಂತ ಆಗಲಿ, ಎಲ್ರಿಗೂ ಜಂಕ್ ಫುಡ್ನ ನಾವು ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಂದರೆ ಏನು? ಇವಾಗ ನಮ್ಮ ಮಗು ಒಂಚೂರು ಏನೋ ಹಠ ಮಾಡ್ತಾ, ನಾನು ಹಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಸುಮ್ಮನಾಗು ಅಂತ ಹೇಳ್ತೀವಿ, ನಾನು ಹಿಂಗೆ ಚಾಕ್ಲೇಟ್ ಕೊಡಿಸ್ತೀವಿ ಸುಮ್ಮನಾಗು. ಸೊ ದೇ ಅಡ್ಜಸ್ಟೆಡ್ ಟು ದ್ಯಾಟ್. ಓಕೆ, ನಾನು ಚೂರು ಹಠ ಮಾಡಿದ್ರೆ ಅಂದರೆ ಅವರು ಸಹ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂಚೂರು ಹಠ ಮಾಡಿದ್ರೆ ನನಗೆ ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಕೆಲವು ಮೋರ್ ಶುಗರ್ ಫುಡ್ ಲೈಕ್ ಚಾಕ್ಲೇಟ್, ಐಸ್ ಕ್ರೀಮ್ಸ್ ಮತ್ತು ಕೆಲವು ತುಂಬ ಬೇಕ್ರಿ ಐಟಮ್ಸ್, ಈ ಥರ ಶುಗರ್ ಕಂಟೆಂಟ್ ಜಾಸ್ತಿ ಇರೋ ಫುಡ್ಗಳಾಗಲಿ, ಪ್ರಾಸೆಸ್ಡ್ ಫುಡ್ಗಳಾಗಲಿ, ಸ್ಪೆಷಲಿ ಯಾವುದು ಪ್ಯಾಕೇಜಲ್ಲಿ ಬರುತ್ತೆ, ಯಾವುದನ್ನು ನಾವು ಕಟ್ ಮಾಡಿ ಅಂದರೆ ಪ್ಯಾಕೇಜ್ ಓಪನ್ ಮಾಡಿ ತಿಂತೀವಲ್ಲ, ಆ ಥರ ಐಟಮ್ಸ್ಗಳನ್ನು ಮಕ್ಕಳಿಗೆ ತೋರಿಸಲೇಬೇಡಿ. ಸೊ ಅದರಿಂದ ನಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಯಾವತ್ತೂ ಇಂಪ್ರೂವ್ ಆಗಲ್ಲ, ಇನ್ಸ್ಟೆಡ್ ಅದೇ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಜಂಕ್ ಫುಡ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಜಂಕ್ ಫುಡ್ ಆ್ಯಂಡ್ ಶುಗರಿ ಫುಡ್ಸ್ ಯಾವುದೇ ಆಗಿರಲಿ, ಜಸ್ಟ್ ಸೇ ನೋ ಟು ಇಟ್. ಸೊ ಅದಾದಮೇಲೆ ಆ್ಯಕ್ಟಿವಿಟಿ.
ಲಾಸ್ಟ್ ಈಸ್ ಆ್ಯಕ್ಟಿವಿಟಿ ಈ ಟಾಪಿಕಲ್ಲಿ. ಯಾಕಂದರೆ ಆ್ಯಕ್ಟಿವಿಟಿ ಅಂದರೆ ಜಸ್ಟ್ ಒಂದು ಯಾವುದೋ ಒಂದು ಗೇಮ್ ಆಡೋದಲ್ಲ. ಈಗಂತೂ ಮಕ್ಕಳಿಗೆ ಬರೀ ಮೊಬೈಲ್ ಗೇಮ್ಗಳಾಗಲಿ, ವಿಡಿಯೋ ಗೇಮ್ಗಳಾಗಲಿ, ಕಂಪ್ಯೂಟರೆಲ್ಲ ಆಟ ಆಡೋದಾಗಲಿ, ನಾವು ಆಚೆ ಕಳಿಸೋದೇ ಕಮ್ಮಿ ಆಗಿಬಿಟ್ಟಿದೆ. ಒಂದು ರೂಮಲ್ಲೇ ಕೂತ್ಕೊಂಡು ಆಟ ಆಡ್ತಾರೆ. ಅಂದರೆ ಒಂದು ನೆರಳಿನ ಐಟಮ್, ಅಂದರೆ ನೆರಳಿರೋ ಒಂದು ಪ್ಲೇಸಲ್ಲೇ ಯಾವಾಗಲೂ ಆಟ ಆಡ್ತಾರೆ. ಸೊ ಅದು ತುಂಬ ತಪ್ಪು. ಮಕ್ಕಳಿಗೆ ಆದಷ್ಟು ಬಿಸಿಲಲ್ಲಿ ಬಿಡಿ. ವಿಟಮಿನ್ ಡಿ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಬೋನ್ ಡೆವಲಪ್ಮೆಂಟ್ ಮತ್ತು ಇಮ್ಯುನಿಟಿ ಇಂಪ್ರೂವ್ ಮಾಡುವಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳು ಸ್ವಲ್ಪ ಬೇಗ ಏಳೋ ಅಭ್ಯಾಸ ಇದ್ದರೆ, ನಿಮ್ಮ ಜೊತೆ ಇದ್ದರೆ, ನಿಮ್ಮ ಮನೇಲಿ ಯಾವ ಪ್ಲೇಸಲ್ಲಿ ಒಂದು ಬಿಸಿಲು ಬೀಳುತ್ತೆ, ಒಂದು 6:30 8:30 9 ಗಂಟೆ ಒಳಗೆ, ಅಂದರೆ ಅವ್ರು ಸ್ಕೂಲಿಗೆ ಹೋಗೋ ಮುಂಚೆ ಒಂದು ಅರ್ಧ ಗಂಟೆ ಆದರೂ ಅವರಿಗೆ ಬಿಸಿಲಲ್ಲಿ ಆಟ ಆಡೋಕ್ಕೆ ಬಿಡಿ. ಆದಷ್ಟು ಒಂಚೂರು ಕಮ್ಮಿ ಬಟ್ಟೆ ಹಾಕಿ, ಸಣ್ಣ ಮಕ್ಕಳಲ್ಲೂ ಆ ಬಟ್ಟೆ ಹಾಕದಿದ್ರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಳ್ಳಿ. Thank you for watching. Please like, share and subscribe. See you in my next vlog or next informative video. Bye.